10ನೇ ತರಗತಿ ಓದುತ್ತಿರುವಂತಹ ಆತ್ಮೀಯ ವಿದ್ಯಾರ್ಥಿನಿಯರೇ, ಕರ್ನಾಟಕ ಸರ್ಕಾರ ಸಮಾಜ ವಿಜ್ಞಾನ ಅಂದರೆ ಸೋಷಿಯಲ್ ಸೈನ್ಸ್ ಪಠ್ಯಪುಸ್ತಕ ಪರಿಷ್ಕೃತ 2024 10ನೇ ತರಗತಿ ಭಾಗ 2 ಇದರಲ್ಲಿ ಬರುವಂತಹ ಇತಿಹಾಸ ಅಂದರೆ ಹಿಸ್ಟ್ರಿ ಅಧ್ಯಾಯ 17 ಪಾರ್ಟ್ 2 ಬರ್ತದೆ. ಭಾಗ 2ರಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857 1857 ಇಂಡಿಯನ್ ಫಸ್ಟ್ ಇಂಡಿಪೆಂಡೆನ್ಸ್ ಸ್ಟ್ರಗಲ್ ಅನ್ನು ತಿಳ್ಕೊಳ್ಳೋಣ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾಠದಲ್ಲಿ ಈ ಚಾಪ್ಟರ್ ಅಲ್ಲಿ ಕೆಳಗಿನ ಅಂಶಗಳನ್ನು ತಿಳಿತೀವಿ. ಯಾವ್ಯಾವಪ್ಪ ಅಂದ್ರೆ ಆ ಕೆಳಗಿನ ಅಂಶಗಳು ಪಾಯಿಂಟ್ಸ್ ಅಂದ್ರೆ, ಮೊದಲನೇದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು. ವಾಟ್ ಈಸ್ ದ ಕಾಸಸ್ ಆಫ್ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್. ಎರಡನೇದು ಸಂಗ್ರಾಮಕ್ಕೆ ತತ್ಕ್ಷಣದ ಕಾರಣ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಏನು ತತ್ಕ್ಷಣದ ಕಾರಣ, ಏನ್ ರೀಸನ್ನು, ಕಾರಣವೇನು ಅದನ್ನು ತಿಳ್ಕೊಳ್ಳೋಣ. ಮೂರನೇ ಅಂಶ ಅಂದ್ರೆ ಮೂರನೇ ಪಾಯಿಂಟು, ಥರ್ಡ್ ಪಾಯಿಂಟ್, ಸಂಗ್ರಾಮದ ವಿಸ್ತರಣೆ ಮತ್ತು ಸ್ವರೂಪ. ನಾಲ್ಕನೇದು ಸಂಗ್ರಾಮದ ವಿಫಲತೆ ಮತ್ತು ಪರಿಣಾಮಗಳು. ಇಷ್ಟು ಅಂಶಗಳನ್ನು ನಾವು ಇವತ್ತು ಈ ಅಧ್ಯಾಯದಲ್ಲಿ ಚರ್ಚೆ ಮಾಡೋಣ. ಭಾರತದಲ್ಲಿ ತಮ್ಮ ಅಧಿಕಾರ ವಿಸ್ತರಣೆ ಉದ್ದೇಶದಿಂದ ಇಂಗ್ಲಿಷರು ಜಾರಿಗೆ ತಂದ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗಳಿಂದ ಸ್ಥಳೀಯ ಆಳರಸರಲ್ಲಿ ತಮ್ಮ ಅಸ್ತಿತ್ವಕ್ಕಾಗಿ ಬಂಡೇಳುವಂತಾಯಿತು. ಭಾರತದಲ್ಲಿ 1857ಕ್ಕಿಂತ ಮುನ್ನ ನಮ್ಮ ದೇಶವನ್ನ ಬ್ರಿಟಿಷರು ಆಳ್ವಿಕೆ ಮಾಡ್ತಿದ್ರು. ಇಂಗ್ಲೆಂಡಿಂದ ಕೇವಲ ತಕ್ಕಡಿ ಇಟ್ಕೊಂಡು ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದಂತಹ ಐರೋಪ್ಯರು, ಅದರಲ್ಲೂ ಸಹ ಆಂಗ್ಲರು, ನಮ್ಮ ದೇಶವನ್ನೆಲ್ಲ ಕಬಳಿಸಿ ತಿಂದು ನೀರು ಕುಡಿದು ಹಾಕಿದ್ರು. ಆ ಸಮಯದಲ್ಲಿ ಇಲ್ಲಿ ಇಂಗ್ಲಿಷರು ಜಾರಿ ತಂದೆ ಸಹಾಯಕ ಸೈನ್ಯ ಪದ್ಧತಿ. ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿ ತಂದಂತಹ ಗವರ್ನರ್ ಜನರಲ್ ಲಾರ್ಡ್ ವೆಲ್ಲೆಸ್ಲಿ. ಸಹಾಯಕ ಸೈನ್ಯ ಪದ್ಧತಿಯ ಉದ್ದೇಶ ಭಾರತೀಯ ದೇಶೀಯ ರಾಜರುಗಳ ಸಾಮ್ರಾಜ್ಯವನ್ನ ಕಬಳಿಸುವುದು ಮುಖ್ಯ ನೀತಿಯಾಗಿತ್ತು. ಸಹಾಯಕ ಸೈನ್ಯ ಪದ್ಧತಿ ಅಂದ್ರೆ ಭಾರತದ ದೇಶೀಯ ಸಂಸ್ಥಾನದ ರಾಜರುಗಳು ಬ್ರಿಟಿಷರಿಂದ ಸೈನ್ಯದ ಸಹಾಯ ಪಡೆದುಕೊಂಡರೆ ಅವರು ಇಂತಿಷ್ಟು ಒಂದು ರಾಜ್ಯದ ಪಾಲು ಅಥವಾ ಹಣವನ್ನು ನೀಡಬೇಕಾಗಿತ್ತು. ಇದು ಸಹಾಯಕ ಸೈನ್ಯ ಪದ್ಧತಿ. ಮತ್ತು ಎರಡನೇದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ತಂದಂತಹ ಗವರ್ನರ್ ಜನರಲ್ ಯಾರಪ್ಪ ಅಂದ್ರೆ ಲಾರ್ಡ್ ಡಾಲೌಸಿನ್ ಅಂತ ಇರ್ತಾನೆ. ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋದು ಏನು? ಆ ನೀತಿ ಪಾಲಿಸಿ ಏನಪ್ಪಾ ಅಂದ್ರೆ, ಭಾರತದ ದೇಶೀಯ ಸಂಸ್ಥಾನದ ರಾಜರುಗಳಿಗೆ ಮಕ್ಕಳಿಲ್ಲದಿದ್ದರೆ ಅವರು ಇಂಗ್ಲಿಷರ ಅನುಮತಿ ಇಲ್ಲದೆ ಅಂದ್ರೆ ಪರ್ಮಿಷನ್ ಇಲ್ಲದೆ ತಮ್ಮ ರಾಜ್ಯದಲ್ಲಿ ಬೇರೆಯವರ ಮಕ್ಕಳನ್ನು ದತ್ತು ತಗೊಂಡು ರಾಜಕುಮಾರನಾಗಿ ಮಾಡುವಂತಿರ್ಲಿಲ್ಲ. ಇದನ್ನೇ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ನೀತಿಯನ್ನ ಇವ್ ಲಾರ್ಡ್ ಡಾಲೌಸಿ ತರ್ತಾನೆ. ಯಾಕಪ್ಪ ಅಂದ್ರೆ ಇವನು ಸಹ ಹಂತವಾಗಿ ನಮ್ಮ ಭಾರತದ ರಾಜ್ಯಗಳನ್ನೆಲ್ಲ ನಿರ್ನಾಮ ಮಾಡುವುದೇ ಆಗಿರುತ್ತೆ. ಕಾರಣ, ನಮ್ಮ ಭಾರತೀಯ ರಾಜರುಗಳಲ್ಲಿ ಒಗ್ಗಟ್ಟಿರ್ಲಿಲ್ಲ, ದ್ವೇಷ ಅಸೂಯೆಗಳಿಂದ ತುಂಬಿ ತುಳುಕಿತ್ತು. ಸ್ಥಳೀಯ ಆಳರಸರಲ್ಲಿ ಅಂದ್ರೆ ಸ್ಥಳೀಯ ಆಳರಸರು ಅಂದ್ರೆ ಆಳುತ್ತಿರುವಂತ ರಾಜ್ಯರು. ಆಗಿನ ಕಾಲದಲ್ಲಿ ಬೇಕಾದಷ್ಟು ರಾಜ್ಯಗಳಿದ್ದು. ಬ್ರಿಟಿಷರ ಕಾಲದಲ್ಲಿ ಭಾರತದಲ್ಲಿ ಝಾನ್ಸಿ ಸಂಸ್ಥಾನ ಇತ್ತು, ಜುನಾಗಢ ಸಂಸ್ಥಾನ ಇತ್ತು, ಕಾಶ್ಮೀರ ಸಂಸ್ಥಾನ ಇತ್ತು, ಮೈಸೂರು ಸಂಸ್ಥಾನ ಇತ್ತು, ಹೈದರಾಬಾದಿನ ನಿಜಾಮನ ಸಂಸ್ಥಾನ ಇತ್ತು, ತಿರುವಾಂಕೂರಿನ ರಾಜರ ಮನೆತನ ಇತ್ತು. ಈಗ ಅನೇಕ ಒಂದು ರಾಜರು, ಆಳುವ ಅರಸರುಗಳು ತಮ್ಮ ಅಸ್ತಿತ್ವಕ್ಕಾಗಿ, ತಮ್ಮ ಉಳಿವಿಗಾಗಿ ಬಂಡೇಳುವಂತಾಯಿತು, ಹೋರಾಟ ಮಾಡಬೇಕಾಗ್ತದೆ. ಈ ಪಾಯಿಂಟ್ಗಳು. ಮೊದಲನೇದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಮೊದಲನೇದು ಸಹಾಯಕ ಸೈನ್ಯ ಪದ್ಧತಿ, ಎರಡನೇದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗಳು. ಇನ್ನೊಂದೆಡೆ ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ. ನೋಡಿ ಎಂತದಂತ ಅಂದಿದ್ದಾರೆ. ಶಸ್ತ್ರಾಸ್ತ್ರಗಳನ್ನ ಬ್ರಿಟಿಷರ ಅನುಮತಿ ಇಲ್ಲದೆ ಇಟ್ಟುಕೊಳ್ಳುವಂತಿರಲಿಲ್ಲ. ಇನಾಮ್ ಕಮಿಷನ್ ನೋಡಿ, ಇನಾಮ್ ಕಮಿಷನ್ ನೇಮಕ ಮುಂತಾದವುಗಳು. ಇನಾಮ್ ಕಮಿಷನ್ ಅಂದ್ರೆ ದಾಖಲೆಗಳಿಲ್ಲದ ಇನಾಮ್ ಭೂಮಿಯನ್ನು ವಶಪಡಿಸಿಕೊಂಡರು ಬ್ರಿಟಿಷರು. ಇವೆಲ್ಲವೂ ಸಹ ಭಾರತೀಯರ ಅಸಮಾಧಾನಕ್ಕೆ ಕಾರಣ ಆಗ್ತವೆ. ಈ ಅಸಮಾಧಾನವು 1857ರಲ್ಲಿ ಮಹಾ ಪ್ರತಿಭಟನೆಯ ರೂಪದಲ್ಲಿ ಸ್ಫೋಟಿಸಿತ್ತು. 1857ರ ಒಂದು ಮಹಾ ಬಂಡಾಯದ ರೂಪದಲ್ಲಿ ಆಸ್ಫೋಟಗೊಂಡು ಹೊರಹೊಮ್ಮಿತು. ಇದನ್ನು ಕೆಲವು ಭಾರತೀಯ ಇತಿಹಾಸಕಾರರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದರೆ. ಇಂಗ್ಲಿಷ್ ಇತಿಹಾಸಕಾರರು ಇದೊಂದು ಸಿಪಾಯಿ ದಂಗೆ, ಕೇವಲ ಸಿಪಾಯಿಗಳಿಂದ, ಕೇವಲ ಸೋಲ್ಜರ್ಸ್ ಇಂದ, ಕೇವಲ ಸೈನಿಕರಿಂದ ಆದಂತಹ ದಂಗೆ ಅಂತ ಕರೀತಾರೆ.
ಇಂಗ್ಲಿಷ್ ಇತಿಹಾಸಕಾರರು ಇದೊಂದು ಸಿಪಾಯಿ ದಂಗೆ ಮಾತ್ರ ಎಂದಿದ್ದಾರೆ. ಹಾಗಾದ್ರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಏನು ಕಾರಣಗಳು, ಆ ಕಾರಣಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಮೊದಲಿಗೆ ರಾಜಕೀಯ ಕಾರಣಗಳು, ಪೊಲಿಟಿಕಲ್ ರೀಸನ್ಸ್. ಬ್ರಿಟಿಷರು ಜಾರಿಗೆ ತಂದಿದ್ದ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಅನ್ವಯ ಸತಾರ, ಜೈಪುರ, ಝಾನ್ಸಿ, ಉದಯಪುರ ಮೊದಲಾದ ಸಂಸ್ಥಾನಗಳು ಬ್ರಿಟಿಷರ ವಶವಾದವು. ಇಲ್ಲಿ ಬ್ರಿಟಿಷರು ಜಾರಿಗೆ ತರ್ತಾರೆ, ಯಾರಪ್ಪ ಅಂದ್ರೆ ಅವನು ಲಾರ್ಡ್ ಡಾಲೌಸಿ ತಂದಂತಹ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ನೀತಿ, ಈ ಪಾಲಿಸಿ ಇದೆಯಲ್ಲ, ಇದ್ರ ಅನ್ವಯ ಸತಾರ ಸಂಸ್ಥಾನ, ಜೈಪುರ ಸಂಸ್ಥಾನ, ಝಾನ್ಸಿ ಸಂಸ್ಥಾನ, ಉದಯಪುರ ಸಂಸ್ಥಾನ ಮೊದಲಾದ ಸಂಸ್ಥಾನಗಳು ಅಂದ್ರೆ ರಾಜ್ಯಗಳು ಬ್ರಿಟಿಷರ ವಶವಾದವು. ಕಾರಣ ಅಲ್ಲಿನ ರಾಜ ಮನೆತನದವರಿಗೆ, ರಾಜರಿಗೆ ಮಕ್ಕಳಿರ್ಲಿಲ್ಲ. ಡಾಲೌಸಿ ಏನ್ ಮಾಡ್ತಾನಪ್ಪ ಅಂದ್ರೆ ತಂಜಾವೂರು ಮತ್ತು ಕರ್ನಾಟಕ ನವಾಬರಿಗಿದ್ದ ರಾಜ ಪದವಿಗಳನ್ನು ರದ್ದುಪಡಿಸಿದನು. ತಂಜಾವೂರು ರಾಜ ಮನೆತನ ಮತ್ತು ಕರ್ನಾಟಕ ನವಾಬ ಅಂದ್ರೆ ರಾಜ, ಕರ್ನಾಟಕ ಪ್ರದೇಶದ ನವಾಬರಿಗೆ ಇದ್ದಂತಹ ರಾಜ ಪದವಿ ಇತ್ತಲ್ಲ ಅದನ್ನೆಲ್ಲ ರದ್ದು ಮಾಡ್ತಾನೆ, ಬ್ಯಾನ್ ಮಾಡ್ತಾನೆ. ಮೊಘಲ್ ಚಕ್ರವರ್ತಿ ಹೌದ್ನ ನವಾಬ ಮೊದಲಾದ ರಾಜರುಗಳನ್ನು ಇಂಗ್ಲಿಷರು ಅಧಿಕಾರದಿಂದ ಪದಚ್ಯುತಗೊಳಿಸಿದರು. ಮೊಘಲ್ ಚಕ್ರವರ್ತಿ 2ನೇ ಬಹದ್ದೂರ್ ಶಾ ಅನ್ನ ಪದಚ್ಯುತಗೊಳಿಸ್ತಾರೆ, ರಾಜ ಪದವಿಯಿಂದ ಕಿತ್ತಾಕ್ತಾರೆ. ಹೌದ್ನ ನವಾಬನ ರಾಜ ಪದವಿಯಿಂದ ಕಿತ್ತಾಕ್ತಾರೆ. ನೋಡಿ ಎಂಥ ಬ್ರಿಟಿಷ್ ಇವರು, ನಮ್ಮಲ್ಲಿ ಒಗ್ಗಟ್ಟಿಲ್ದಿದ್ದು ಭಾರತೀಯರಲ್ಲಿ ಏನೇನ್ ಮಾಡಿದ್ರು ಅನ್ನೋದು ನೋಡಿ. ಕೇವಲ ಭಾರತದ ಒಂದು ಭಾಗನೂ ಇಲ್ಲ ಅದು ಇಂಗ್ಲೆಂಡು, ಅಂತ ಇಂಗ್ಲೆಂಡ್ ಇಡೀ ಭಾರತವನ್ನೇ ಸುಮಾರು 250 ವರ್ಷಗಳ ಕಾಲ ಆಳ್ತು ಅಂದ್ರೆ ಅದಕ್ಕೆ ನಮ್ಮಲ್ಲಿ ಒಗ್ಗಟ್ಟಿಲ್ದಿದ್ದು, ಈಗಲೂ ಸಹ ನಮ್ಮಲ್ಲಿ ಭಾರತೀಯರಲ್ಲಿ ಒಗ್ಗಟ್ಟಿಲ್ಲ. ಪರಿಣಾಮವಾಗಿ ಇವರನ್ನು ಅವಲಂಬಿಸಿದ ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳಾದರು. ಮೊಘಲ್ ಚಕ್ರವರ್ತಿ ಮತ್ತು ಹೌದ್ನ ನವಾಬ ಇದ್ರಲ್ಲ, ಹಾಗೂ ತಂಜಾವೂರು ಮತ್ತು ಕರ್ನಾಟಕ ನವಾಬರು, ಹಾಗೂ ಸತಾರ, ಜೈಪುರ, ಝಾನ್ಸಿ, ಉದಯಪುರ ಮೊದಲಾದ ಸಂಸ್ಥಾನಗಳ ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳಾದ್ರು ಅಂದ್ರೆ ಅವ್ರಿಗೆ ಕೆಲಸ ಇಲ್ದಂತಾಯ್ತು. ನಿರುದ್ಯೋಗಿ ಅಂದ್ರೆ ಕೆಲಸ ಮಾಡುವ ಸಾಮರ್ಥ್ಯವಿದ್ದು ಕೆಲಸ ಇಲ್ಲದಂತ ಪರಿಸ್ಥಿತಿಯಲ್ಲಿ ಇರುವಂತ ಜನರೇ ನಿರುದ್ಯೋಗಿಗಳು. ನೋಡಿ ಇವರಿಗೆ ಕೆಲಸವಿಲ್ದಂಗಾಯ್ತು. ಇದು ಬ್ರಿಟಿಷರ ವಿರುದ್ಧ 1857ರ ಪ್ರತಿಭಟನೆಗೆ ಪ್ರೇರಕವಾಯಿತು. ಮುಖ್ಯವಾದ ಒಂದು ಪ್ರೇರಕ ಶಕ್ತಿ ಆಯ್ತು ಈ ರಾಜಕೀಯ ಕಾರಣಗಳು. 2ನೇ ಕಾರಣ ಏನಪ್ಪಾ ಅಂದ್ರೆ ಆರ್ಥಿಕ ಕಾರಣಗಳು, ಎಕನಾಮಿಕ್ ರೀಸನ್. ಏನು ಆರ್ಥಿಕ ಕಾರಣಗಳು ಅಂತ ನಾವು ತಿಳ್ಕೊಳ್ಳೋದಾದ್ರೆ, ಇಂಗ್ಲೆಂಡಿನಲ್ಲಾದ ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ಕರಕುಶಲತೆ ಮತ್ತು ದೇಶೀಯ ಕೈಗಾರಿಕೆಗಳು ಕ್ಷೀಣಿಸಿದವು. ನೋಡಿ ಇಂಗ್ಲೆಂಡ್ನಲ್ಲಿ ಆಗ ಕೈಗಾರಿಕಾ ಕ್ರಾಂತಿ ಆಗುತ್ತೆ 18ನೇ ಶತಮಾನದಲ್ಲಿ. 18ನೇ ಶತಮಾನದಲ್ಲಿ ಕೈಗಾರಿಕಾ ಕ್ರಾಂತಿ ಆದಾಗ ನೋಡಿ ಅಲ್ಲಿ ಉಗಿ ಬಂಡಿ ಅಂತೀವಲ್ಲ, ರೈಲು, ಅಲ್ಲೇ ಕಂಡುಹಿಡಿಯೋದು. ಹಾಗೂ ಈಗಿನ ಒಂದು ಗಾರ್ಮೆಂಟ್ಸ್ ಗಳಲ್ಲಿ ಬಳಸ್ತಾರಲ್ಲ ಸೀಯಿಂಗ್ ಮಿಷಿನ್ಗಳು, ಅದು ಸಹ ಅಲ್ಲಿ ಕಂಡುಹಿಡಿತಾರೆ. ಹಾಗೂ ಪವರ್ ಲೂಮ್ ಅನ್ನು ಕಂಡುಹಿಡಿತಾರೆ. ಈಗ ಅನೇಕ ಒಂದು ಯಂತ್ರಗಳನ್ನ ಇಂಗ್ಲಿಷರು ಆವಿಷ್ಕಾರ ಮಾಡ್ತಾರೆ. ಇದರ ಪರಿಣಾಮವಾಗಿ ಇಂಗ್ಲೆಂಡಿನಲ್ಲಾದ ಇಂಡಸ್ಟ್ರಿಯಲ್ ರಿವಲ್ಯೂಷನ್, ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ಕರಕುಶಲತೆ. ನೋಡಿ ಕರಕುಶಲತೆ ಅಂದ್ರೆ ಮನೆಯಲ್ಲೇ ಮಾಡುವಂತ, ಕೈಯಿಂದ ಮಾಡುವಂತಹ ಒಂದು ಕೈಗಾರಿಕೆಗಳಿದ್ದು ಅಲ್ವಾ. ಬಟ್ಟೆ, ಚಾಪೆ ಎಳೆಯುವುದು, ಬೊಂಬೆಗಳನ್ನು ಮಾಡುವುದು, ಇವೆಲ್ಲನೂ ಸಹ ಕರಕುಶಲತೆ ಅಂತ ಕರಿತೀವಿ. ಮತ್ತು ದೇಶೀಯ ಕೈಗಾರಿಕೆಗಳಾಗಿನ ಕಾಲದಾಗ ಕ್ಷೀಣಿಸಿದವು. ಮಗ್ಗ ಇಂಥವಿದ್ವಲ್ಲ ಅವು, ಮಗ್ಗ ಇಂತಹ ಕೈಗಾರಿಕೆಗಳು ಸಹ ಕ್ಷೀಣಿಸಿದವು, ನಾಶವಾಗುವಂತ ಸಂದರ್ಭ ಬಂದು ಒಂದ್ ಕಡೆ ನಾಶನೂ ಆಯ್ತು. ಇಂಗ್ಲೆಂಡ್ ವ್ಯಾಪಾರಿ ರಾಷ್ಟ್ರವಾಗಿರದೆ ಕೈಗಾರಿಕೆಗಳ ಕಾರ್ಯಾಗಾರವಾಯಿತು. ಇಂಗ್ಲೆಂಡ್ ಓನ್ಲಿ ಬಿಸ್ನೆಸ್ ಕಂಟ್ರಿ ಆಗ್ಲಿಲ್ಲ, ಕೈಗಾರಿಕೆ ಫ್ಯಾಕ್ಟ್ರಿಗಳು, ಇಂಡಸ್ಟ್ರಿಯಲ್ಗಳನ್ನ ಒಂದು ತಯಾರು ಮಾಡುವಂತ ಒಂದು ಕಾರ್ಯಾಗಾರವಾಯಿತು. ಅಂದ್ರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತಹ ಒಂದು ಕಾರ್ಯಾಗಾರವಾಗ್ತದೆ. ಭಾರತದಲ್ಲಿದ್ದಂತಹ ಕರಕುಶಲಗಾರರು ನಿರುದ್ಯೋಗಿಗಳಾದ್ರು. ನೋಡಿ ಇದರಿಂದ ಭಾರತದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಯ್ತು. ಕರಕುಶಲಗಾರರು ನಿರುದ್ಯೋಗಿಗಳಾದ್ರು. ಯಾಕಪ್ಪ ಅಂದ್ರೆ ಇವರು ಕೈನಿಂದಲೇ ಮಾಡ್ತಿರು, ಶ್ರಮದಿಂದಲೇ ಮಾಡ್ತಿರು. ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ಯಂತ್ರಗಳು ಯಥೇಚ್ಛವಾಗಿ ಉತ್ಪಾದನೆಯನ್ನ ಮಾಡುವುದಕ್ಕೆ ಪ್ರಾರಂಭ ಮಾಡುದು, ಹಾಗೂ ವೆಚ್ಚನೂ ಸಹ ಕಡಿಮೆ ಆಯಿತು. ಇದರಿಂದ ಭಾರತದಲ್ಲಿ ಜನಸಂಖ್ಯಾ ರಾಷ್ಟ್ರದಲ್ಲಿ ನಿರುದ್ಯೋಗಿ ಜನಗಳಾದ್ರು, ಕಾರ್ಮಿಕರೆಲ್ಲ. ವಿಶೇಷವಾಗಿ ಸ್ಪೆಷಲ್ ಆಗಿ ಬಟ್ಟೆ ಮತ್ತು ಉಣ್ಣೆ ಕೈಗಾರಿಕೆಗಳು ಅವನತಿ ಹೊಂದಿ ನೇಕಾರಿಕೆ ವೃತ್ತಿಯವರು ಉದ್ಯೋಗ ಕಳೆದುಕೊಂಡ್ರು. ನೋಡಿ ಎಂಥ ದುರ್ದೈವ. ವಿಶೇಷವಾಗಿ ಬಟ್ಟೆ ಮತ್ತು ಉಣ್ಣೆ ಕೈಗಾರಿಕೆಗಳು ಭಾರತದಲ್ಲಿ ಬಹಳ ಪ್ರಸಿದ್ಧವಾಗಿದ್ದು, ಅವನತಿ ಹೊಂದಿದ್ದು. ನೇಕಾರಿಕೆ ವೃತ್ತಿಯವರು ಮಗ್ಗದಿಂದ
ನೂಲನ್ನು ತೆಗೆಯುವಂತ ವೃತ್ತಿಯವರು ಉದ್ಯೋಗವನ್ನು ಸಹ ಕಳ್ಕೊಂಡ್ರು. ಉದ್ಯೋಗ ಇಲ್ದಂಗಾಯ್ತು. ಗೃಹ ಕೈಗಾರಿಕೆಗಳು, ಹೋಮ್ ಮೇಡ್ ಇಂಡಸ್ಟ್ರಿ ಎಲ್ಲಿದ್ವಲ್ಲ, ಇದೇ ಬಗೆಯ ಗೃಹ ಕೈಗಾರಿಕೆಗಳು ಅಂದ್ರೆ ಮನೆಯಲ್ಲೇ ತಯಾರಿಸುವಂತಹ ಪದಾರ್ಥಗಳ ಕೈಗಾರಿಕೆಗಳು. ಇದೇ ಬಗ್ಗೆ ತೀವ್ರ ಆರ್ಥಿಕ ನಷ್ಟ ಅನುಭವಿಸಿ ಶಿಥಿಲಗೊಂಡು, ಹಣಕಾಸಿನ ಮುಗ್ಗಟ್ಟನ್ನು ಅನುಭವಿಸಿ ಶಿಥಿಲಗೊಂಡು ಅಂದ್ರೆ ನಾಶ ಹೊಂದಿದು. ಭಾರತದ ವಸ್ತುಗಳನ್ನು ಇಂಗ್ಲೆಂಡಿನಲ್ಲಿ ಮಾರಲು ಇಂಗ್ಲಿಷರು ದುಬಾರಿ ಸುಂಕವನ್ನು ಹೇರಿದರು. ನೋಡಿ ಎಂಥ ಬುದ್ಧಿವಂತರು ಇಂಗ್ಲಿಷರು. ಭಾರತದ ವಸ್ತುಗಳಿದ್ವಲ್ಲ, ಇಲ್ಲಿ ತಯಾರಾದ ವಸ್ತುಗಳು ಇಂಗ್ಲೆಂಡಿನಲ್ಲಿ ನಾವು ಸೇಲ್ ಮಾಡಕ್ ಹೋದ್ರೆ, ಮಾರಕ್ ಹೋದ್ರೆ ಇಂಗ್ಲಿಷರು ದುಬಾರಿ ಸುಂಕ, ಹೆಚ್ಚು ಒಂದು ತೆರಿಗೆ, ಟ್ಯಾಕ್ಸ್ ಅನ್ನ ಜಾಸ್ತಿ ಹಾಕ್ತಾರೆ. ಜಮೀನ್ದಾರಿ ಪದ್ಧತಿಯಿಂದಾಗಿ ಸರ್ಕಾರ ಮತ್ತು ರೈತನ ಮಧ್ಯೆ ಇದ್ದ ಮಧ್ಯವರ್ತಿ ಜಮೀನ್ದಾರರು ಕೃಷಿಕರನ್ನು ಶೋಷಿಸುತ್ತಿದ್ದರು. ನೋಡಿ ಇದು ಒಂದು ಮುಖ್ಯವಾದ ಕಾರಣ. ಜಮೀನ್ದಾರಿ ಪದ್ಧತಿಯನ್ನು ಇಂಗ್ಲಿಷ್ ಕಾಲದಲ್ಲಿ, ಗವರ್ನರ್ ಜನರಲ್ ಕಾಲದಲ್ಲಿ ಜಾರಿಯಾದಂಥದ್ದು ಜಮೀನ್ದಾರಿ ಪದ್ಧತಿಯನ್ನು ಜಾರಿ ತಂದವನು ಲಾರ್ಡ್ ಕಾರ್ನ್ವಾಲಿಸ್ ಜಾರಿ ತರ್ತಾನೆ. ಈ ಪದ್ಧತಿಯಿಂದಾಗಿ ಸರ್ಕಾರ ಮತ್ತು ರೈತನ ಮಧ್ಯೆ ಇದ್ದ ಮಧ್ಯವರ್ತಿಗಳು ಜಮೀನ್ದಾರರು ಕೃಷಿಕರನ್ನು ಶೋಷಿಸುತ್ತಿದ್ದರು. ಅಂದ್ರೆ ಬ್ರಿಟಿಷ್ರಿಗೆ ಏನಪ್ಪಾ, ಒಬ್ಬ ಜಮೀನ್ದಾರನ ನೇಮಕ ಮಾಡ್ತಿರು. ಇಂತಿಷ್ಟು ಪ್ರದೇಶದ ಜಮೀನುಗಳಿಗೆ, ಭೂಮಿಗಳಿಗೆ ಒಬ್ಬ ಮುಖ್ಯಸ್ಥನನ್ನ ನೇಮಕ ಮಾಡ್ತಿದ್ರು. ಅವ್ರನ್ನ ಜಮೀನ್ದಾರು ಅಂತ ಕರಿತಿದ್ರು. ಈ ಜಮೀನ್ದಾರ ಏನ್ ಮಾಡ್ಬೇಕಾಯ್ತಪ್ಪ ಅಂದ್ರೆ ರೈತರಿಂದ ತೆರಿಗೆಗಳನ್ನ, ಟ್ಯಾಕ್ಸ್ಗಳನ್ನ ಸಂಗ್ರಹಿಸ್ಕೊಂಡು, ಕಲೆಕ್ಟ್ ಮಾಡ್ಕೊಂಡು ಬ್ರಿಟಿಷ್ ಸರ್ಕಾರಕ್ಕೆ ಒಪ್ಪಿಸ್ಬೇಕಾಗ್ತದೆ. ಹಾಗೇನಾಗುತ್ತಪ್ಪ ಅಂದ್ರೆ ನೋಡಿ, ಶೋಷಣೆ ಆಗ್ಲೇ ಇತ್ತು, ಎಕ್ಸ್ಪ್ಲೋಟೇಷನ್. ಸರ್ಕಾರ ಮತ್ತು ರೈತನ ಮಧ್ಯೆ ಇದ್ದ ಮಧ್ಯವರ್ತಿ ಜಮೀನ್ದಾರರು ನೋಡಿ, ಈ ಮಧ್ಯವರ್ತಿಗಳು ಎಲ್ಲಾ ಕಡೆನೂ ಸಹ ಉದ್ಧಾರ ಆಗೋದು ಅಲ್ವಾ, ದಲ್ಲಾಳಿಗಳು ಅಂತಾರೆ. ಆ ಮಧ್ಯವರ್ತಿಗಳನ್ನ ಜಮೀನ್ದಾರು ಕೃಷಿಕರನ್ನ ಶೋಷಿಸುತ್ತಿದ್ದರು, ರೈತರನ್ನ ಶೋಷಣೆ ಮಾಡ್ತಿದ್ರು. ನೋಡಿ, ಇವರು ರೈತರಿಂದ ವಸೂಲಿ ಮಾಡ್ತಿದ್ದ ತೆರಿಗೆಯೇ ಬೇರೆ, ಸರ್ಕಾರ ಕೊಡ್ತಿದ್ದಂತ ತೆರಿಗೆಯೇ ಬೇರೆ. ಈಗ ಶೋಷಣೆಯನ್ನ ಮಾಡ್ತಿದ್ರು. ಇನಾಮ್ ಆಯೋಗ ನೇಮಿಸಿ ಇನಾಮ್ ಭೂಮಿಯನ್ನು ವಾಪಸ್ ಪಡೆಯಲಾಯಿತು. ಕಮಿಷನ್ ಅಂದ್ರೆ ದಾಖಲೆಗಳಿಲ್ಲದ ಇನಾಮ್ ಭೂಮಿಯನ್ನು ವಶಪಡಿಸಿಕೊಂಡ್ರು ಈ ಬ್ರಿಟಿಷರು. ಇನಾಮ್ ಭೂಮಿಯನ್ನು ವಾಪಸ್ ಪಡೆಯಲಾಯಿತು. ಇನಾಮ್ ಆಯೋಗ ನೇಮಿಸಿ ಇನಾಮ್ ಭೂಮಿಯನ್ನು ವಾಪಸ್ ಪಡೆಯಲಾಯಿತು. ಇದರಿಂದಾಗಿ ಕೃಷಿಕರು ತೀವ್ರವಾಗಿ ಅವಮಾನ ಮತ್ತು ಆರ್ಥಿಕ ಸಂಕಷ್ಟ ಅನುಭವಿಸಿದರು. ಇದು ಕೂಡ ರೈತರ ಮಹಾನ್ ಪ್ರತಿಭಟನೆಗೆ ಕಾರಣವಾಯಿತು. ಮುಂದಿನ ಕಾರಣ, ಆಡಳಿತಾತ್ಮಕ ಕಾರಣಗಳು. ಇಂಗ್ಲಿಷರು ಹೊಸ ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳನ್ನು ಜಾರಿಗೆ ತಂದರು. ಅಂದ್ರೆ ಇಂಗ್ಲಿಷರು ಹೊಸ ನಾಗರಿಕ ಮತ್ತು ಅಪರಾಧ ಕಾಯ್ದೆ, ಯಾವುದೇ ಒಂದು ಆಯುಧಗಳನ್ನ ಹೊಂದಬಾರ್ದು ಅಥವಾ ಯಾವುದೇ ಕ್ರಿಮಿನಲ್ ಕೆಲಸಗಳನ್ನ ಮಾಡಬಾರ್ದು, ಅವ್ರಿಗೆ ಉಗ್ರವಾದ ಕಠಿಣವಾದ ಶಿಕ್ಷೆಯನ್ನ ಕೊಡಿಸೋದನ್ನ ಇಂಗ್ಲಿಷರು ಜಾರಿಗೆ ತರ್ತಾರೆ. ಕಾನೂನಿನಲ್ಲಿ ಪಕ್ಷಪಾತ ಮತ್ತು ಭಾರತೀಯರಿಗೆ ಪ್ರತ್ಯೇಕ ನಿಯಮಗಳು ಅನ್ವಯವಾಗ್ತಿದ್ವು. ಇಂಗ್ಲಿಷರು ತಂದಂತಹ ಒಂದು ಕಾನೂನುಗಳು ಯಾವಪ್ಪ ಅಂದ್ರೆ, ಕಾನೂನಿನಲ್ಲಿ, ಲಾದಲ್ಲಿ ಪಕ್ಷಪಾತ, ಪಾರ್ಶಿಯಾಲಿಟಿ ಮಾಡ್ತಿದ್ರು. ಭಿನ್ನ ಭೇದ, ಪಕ್ಷಪಾತ ಅಂದ್ರೆ ಭಿನ್ನ ಭೇದ, ಇಬ್ಬಂದಿತನ ಅಂತಾರಲ್ಲ ಅದು, ಒಬ್ರಿಗೊಂದು ಇನ್ನೊಬ್ರಿಗೊಂದು ಅಂತಾರಲ್ಲ ಅದು. ಮತ್ತು ಭಾರತೀಯರಿಗೆ ಪ್ರತ್ಯೇಕ ನಿಯಮಗಳು ಅನ್ವಯ ಆಗ್ತಿದ್ವು. ಬ್ರಿಟಿಷ್ ಒಂದು ಕಾನೂನು, ಭಾರತೀಯರಿಗೆ ಒಂದು ಕಾನೂನು ಇದ್ದು. ಆಗಿನ ಕಾಲದಲ್ಲಿ ಆಂಗ್ಲ ಭಾಷೆಯು ನ್ಯಾಯಾಲಯದ ಭಾಷೆ ಇತ್ತು. ಆಗಿನ ಕಾಲದಲ್ಲಿ ಕೋರ್ಟಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜು ಇಲ್ಲಿ ವಾದ ವಿವಾದಗಳು ನಡೀತಾ ಇದ್ದು. ಇಂಗ್ಲಿಷ್ ನ್ಯಾಯಾಧೀಶರು ಬಹುತೇಕವಾಗಿ ಇಂಗ್ಲಿಷರ ಪರವಾಗಿ ನ್ಯಾಯ ನೀಡ್ತಿರು. ನೋಡಿ, ಇಂಗ್ಲಿಷ್ ನ್ಯಾಯಾಧೀಶರು ಇದ್ರಲ್ಲ, ಜಡ್ಜು, ನ್ಯಾಯಾಧೀಶರು ಅಂತೀವಲ್ಲ, ನ್ಯಾಯದ ಅಧೀಶರು, ಬಹುತೇಕವಾಗಿ ಇಂಗ್ಲಿಷ್ ಪರವಾಗಿ ಒಂದು ಜಡ್ಜ್ಮೆಂಟ್ ಅನ್ನು ನೀಡ್ತಾ ಇದ್ರು, ನ್ಯಾಯವನ್ನು ನೀಡ್ತಿದ್ರು. ಹೊಸ ಕಾನೂನಿನ ಆಶಯಗಳು ಜನರಿಗೆ ಅರಿವಾಗ್ಲಿಲ್ಲ. ಆಗಿನ ಕಾಲದಲ್ಲಿ ಜನರಿಗೆ ತಿಳುವಳಿಕೆ, ಹೊಸ ಕಾನೂನಿನ ಆಶಯಗಳು ಜನರಿಗೆ ಅರಿವಾಗ್ಲಿಲ್ಲ. ಮುಂದೆ ಸೈನಿಕ ಕಾರಣಗಳು. ಬ್ರಿಟಿಷರ ಸೈನ್ಯದಲ್ಲಿ ಭಾರತೀಯ ಸಿಪಾಯಿಗಳ ಸ್ಥಿತಿ ಶೋಚನೀಯವಾಗಿತ್ತು. ಆಂಗ್ಲ ಸೈನಿಕರಿಗಿದ್ದ ಸ್ಥಾನಮಾನ, ವೇತನ, ಬಡ್ತಿ, ಅವಕಾಶಗಳು ಭಾರತೀಯ ಸಿಪಾಯಿಗಳಿಗೆ ಇರಲಿಲ್ಲ. ಆಗಿನ ಕಾಲದಲ್ಲಿ, ಬ್ರಿಟಿಷ್ ಕಾಲದಲ್ಲಿ ಆಂಗ್ಲ ಸೈನಿಕರು, ಬ್ರಿಟಿಷ್ ಸೋಲ್ಜರ್ಸ್ ಇದ್ರಲ್ಲ, ಅವರಿಗೆ ಸ್ಥಾನಮಾನಗಳು, ಒಳ್ಳೆಯ ಒಂದು ಸ್ಥಾನಮಾನಗಳಿದ್ದು, ಒಳ್ಳೊಳ್ಳೆ ಆಯಕಟ್ಟಿನ ಪ್ರದೇಶದಲ್ಲಿ ಒಳ್ಳೊಳ್ಳೆ ಹುದ್ದೆಗಳನ್ನ ನೀಡ್ತಾ ಇದ್ರು. ವೇತನ, ಸ್ಯಾಲ್ರಿ ಅಂತಾರಲ್ಲ ಅದು ಸಹ ಅವ್ರಿಗೆ ಚೆನ್ನಾಗಿತ್ತು. ಬಡ್ತಿ, ಪ್ರಮೋಷನ್ ಅಂತಾರಲ್ಲ, ಅವಕಾಶಗಳು ಸಹ ಇದ್ದು. ಆದ್ರೆ ಭಾರತೀಯ ಸಿಪಾಯಿಗಳಿಗೆ, ಭಾರತೀಯ ಸೈನಿಕರಿಗೆ ಇರಲಿಲ್ಲ. ನೋಡಿ ಎಷ್ಟು ತಾರತಮ್ಯವನ್ನ ಬ್ರಿಟಿಷರು ಮಾಡ್ತಿದ್ರು ಅನ್ನೋದಕ್ಕೆ ಇದೇ ಜ್ವಲಂತ ಉದಾಹರಣೆಯಾಗಿದೆ. ಭಾರತೀಯ ಸೈನಿಕರನ್ನು ಸಾಗರೋತ್ತರ ಸೇವೆಗೆ ಒತ್ತಾಯಿಸಿದ್ದು ಧಾರ್ಮಿಕವಾಗಿ ಸೈನಿಕರನ್ನು ಪ್ರಚೋದಿಸಿತ್ತು. ಭಾರತೀಯರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ, ಭಾರತೀಯ ಸೈನಿಕರನ್ನ ಸಾಗರೋತ್ತರ ಅಂದ್ರೆ ಸಾಗರಗಳು, ಅಟ್ಲಾಂಟಿಕ್ ಮಹಾಸಾಗರ, ಪೆಸಿಫಿಕ್ ಮಹಾಸಾಗರ, ಹಿಂದೂ ಮಹಾಸಾಗರಗಳು ಇದಾವಲ್ಲ, ಅಲ್ಲಿನ ಕೆಲವು ರಾಷ್ಟ್ರಗಳಿದಾವಲ್ಲ, ಆ ಸೇವೆಗಳಿಗೆ ಒತ್ತಾಯಿಸ್ತಾರೆ, ಪ್ಲೆಜರ್ ತರ್ತಾರೆ. ಧಾರ್ಮಿಕವಾಗಿ ಸೈನಿಕರನ್ನ ಪ್ರಚೋದಿಸಿತು. ಆಗಿನ ಕಾಲದಲ್ಲಿ ನಮ್ಮ ದೇಶದಲ್ಲಿ ಸಮುದ್ರವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ನೆಲೆಸೋದು ಅಥವಾ ಯುದ್ಧ ಮಾಡೋದು ಧಾರ್ಮಿಕವಾಗಿ ಅಪರಾಧ ಆಗಿತ್ತು. ಜನರಲ್ಲಿ ಮನಸ್ಸಿರ್ತಿರ್ಲಿಲ್ಲ. ನೋಡಿ, ಇದು ಸಹ ಸೈನಿಕರನ್ನ
ಒಂದು ಪ್ರಚೋದನೆ ನೀಡುತ್ತೆ. ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮೂಲ ಕಾರಣವೂ ಸಹ ಇದು ಸಹ ಒಂದಾಗ್ತದೆ. ಈಗ ಹೋರಾಟದ ಸ್ಫೋಟ ಮತ್ತು ಹರಡುವಿಕೆ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಹೇಗೆ ಸ್ಫೋಟಗೊಳ್ಳುತ್ತೆ ಹರಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ, ಮಕ್ಕಳೇ ಹಾಗೂ ನನ್ನ ಸ್ನೇಹಿತರೆ. ಇಂಗ್ಲಿಷ್ ಸೇನೆಯಲ್ಲಿದ್ದ ಹೆಚ್ಚಿನ ಪ್ರಮಾಣದ ಭಾರತೀಯ ಸಿಪಾಯಿಗಳು ತಾವೆಲ್ಲರೂ ಒಂದಾಗಿ ಹೋರಾಡಿದರೆ ಇಂಗ್ಲಿಷರನ್ನು ಭಾರತದಿಂದ ಓಡಿಸಬಹುದು ಎಂಬ ಆತ್ಮವಿಶ್ವಾಸವನ್ನು ಹೊಂದಿದ್ದರು. ನೋಡಿ, ಆಗಿನ ಕಾಲದಲ್ಲಿ ನೋಡಿ ಸೈನಿಕರಲ್ಲಿ ಒಂದು ಆತ್ಮವಿಶ್ವಾಸ ಬಂತು, ಸೆಲ್ಫ್ ಕಾನ್ಫಿಡೆನ್ಸ್ ಬಂತು. ಭಾರತೀಯ ಸಿಪಾಯಿಗಳು, ಅದು ಹಿಂದೂ ಆಗಿರ್ಲಿ ಮುಸ್ಲಿಮ್ರಾಗಿರ್ಲಿ, ನಾವೆಲ್ಲರೂ ಸಹ ಒಂದಾದ್ರೆ ಒಗ್ಗಟ್ಟಾದ್ರೆ ಇಂಗ್ಲಿಷರನ್ನ ಭಾರತದಿಂದ ಓಡಿಸ್ಬೋದು ಎಂಬ ಆತ್ಮವಿಶ್ವಾಸವನ್ನ ಹೊಂದಿರ್ತಾರೆ ಭಾರತೀಯ ಸಿಪಾಯಿಗಳು. ಈ ಸನ್ನಿವೇಶದಲ್ಲಿ ಸೈನಿಕರಿಗೆ ಈ ಸಮಯದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಬ್ರಿಟಿಷರು ಸೈನಿಕರಿಗೆ ರಾಯಲ್ ಎನ್ಫೀಲ್ಡ್, ವೆರಿ ಇಂಪಾರ್ಟೆಂಟ್, ಬಹಳ ಮುಖ್ಯವಾದ ಪದ ಇದು, ರಾಯಲ್ ಎನ್ಫೀಲ್ಡ್ ಅನ್ನೋದು ಎಂಬ ನವೀನ ಬಂದೂಕುಗಳನ್ನು, ಹೊಸ ಗನ್ ಅಂತೀವಲ್ಲ ನ್ಯೂ ಗನ್, ನವೀನ ಬಂದೂಕುಗಳನ್ನು ನೀಡ್ತಿದ್ರು. ಬಂದೂಕುಗಳಲ್ಲಿ ಉಪಯೋಗಿಸ್ತಿದ್ದ ತುಪಾಕಿಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿದ್ದಾರೆ ಎಂಬ ವದಂತಿ ಹಬ್ಬಿತ್ತು. ಯಾಕಪ್ಪ ಅಂದ್ರೆ ಹಂದಿ ಮುಸಲ್ಮಾನರಿಗೆ ನಿಷಿದ್ಧವಾಯಿತು, ಇಸ್ಲಾಂ ಧರ್ಮಕ್ಕೆ ನಿಷಿದ್ಧ. ಹಸುವಿನ ಕೊಬ್ಬು ಇದೆಯಲ್ಲ ಅದು ಭಾರತೀಯ ಹಿಂದೂ ಧರ್ಮಕ್ಕೆ ಬಹಳ ನಿಷಿದ್ಧವಾಗಿತ್ತು, ಮಹಾಪಾಪ ಅಂತ ನಮ್ಮ ಹಿಂದೂಗಳು ನಂಬಿದ್ರು. ಸವರಿದ್ದಾರೆಂಬ ವದಂತಿ, ಒಂದು ರೂಮರ್ ಅಂತ ಕರೀತಾರೆ, ಸವರಿರ್ಬೈದು ಅಂತ ವದಂತಿ ಹಬ್ಬಿತ. ಈಗಿನ ಕಾಲದಲ್ಲಿ ಹಿಂದೂಗಳಿಗೆ ಹಸು ಪವಿತ್ರವಾದರೆ ಮುಸ್ಲಿಮರಿಗೆ ಹಂದಿಯು ನಿಷಿದ್ಧವಾಗಿತ್ತು. ಇದರಿಂದ ಈ ಘಟನೆಯು ದಂಗೆಗೆ ತಕ್ಷಣದ ಕಾರಣ ಆಗುತ್ತೆ. ತಕ್ಷಣದ ಕಾರಣ ಯಾವುದಪ್ಪ ಅಂದ್ರೆ ಬ್ರಿಟಿಷರು ನೀಡಿದ್ದಂತಹ ರಾಯಲ್ ಎನ್ಫೀಲ್ಡ್ ನವೀನ ಬಂದೂಕುಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿದ್ದಾರೆಂಬ ವದಂತಿ ಹಬ್ಬಿ ಇತ್ತು. ಹಿಂದೂಗಳಿಗೆ ಹಸು ಪವಿತ್ರವಾದ್ರೆ ಮುಸ್ಲಿಮರಿಗೆ ಹಂದಿಯು ನಿಷಿದ್ಧವಾಗಿತ್ತು. ಇದರಿಂದ ಈ ಘಟನೆಯು ದಂಗೆಗೆ ತಕ್ಷಣದ ಕಾರಣ ಆಗ್ತದೆ. ಹಾಗಾದ್ರೆ ದಂಗೆ ಹೇಗಾಡುತ್ತೆ? ಬ್ಯಾರಕ್ಪುರದಲ್ಲಿನ ಸೈನಿಕ ಪಡೆಯಲ್ಲಿ ಹಬ್ಬಿದ ಈ ವದಂತಿ ತೀವ್ರ ಅಸಮಾಧಾನಕ್ಕೆ ಕಾರಣವಾಯಿತು. ಸೈನಿಕರಿಗೆ ತುಪಾಕಿಯನ್ನು ಅಲ್ಲಿನಿಂದ ಕಚ್ಚಿ ತೆಗೆಯುವಂತೆ ಬ್ರಿಟಿಷರು ಆದೇಶಿಸಿದಾಗ ಇದನ್ನು ನಿರಾಕರಿಸಿ ಮೇಲಾಧಿಕಾರಿಗಳ ವಿರುದ್ಧ ಬ್ಯಾರಕ್ಪುರದ ಸೈನಿಕರು ಬಂಡಾಯ ಹೇಳ್ತಾರೆ. ಮೊದಲ ದಂಗೆ ಆಡದೆ ಬ್ಯಾರಕ್ಪುರದಿಂದ ಸೈನಿಕರು ದಂಗೆ ಎದ್ದಾಗ ಇದೇ ಸಂದರ್ಭದಲ್ಲಿ ಮಂಗಲ್ ಪಾಂಡೆ ಎಂಬ ಸೈನಿಕನು ಬ್ರಿಟಿಷ್ ಸೈನ್ಯದ ಅಧಿಕಾರಿಯೊಬ್ಬನನ್ನು ಕೊಂದಾಗ್ತಾನೆ. ಇದರ ಪರಿಣಾಮವಾಗಿ ಮಂಗಲ್ ಪಾಂಡೆಯನ್ನು ಬಂಧಿಸಿ ವಿಚಾರಣೆಗೊಳಪಡಿಸಿ ಗಲ್ಲಿಗೇರಿಸಲಾಯಿತು. ನೋಡಿ, ಅವನವತ್ತು ಮಂಗಲ್ ಪಾಂಡೆ ಹುತಾತ್ಮನ ಆಗ್ತಾನೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ವೇಳೆಯಲ್ಲಿ. ಭಾರತೀಯ ಸೈನಿಕರು ಅದನ್ನು ನಿರಾಕರಿಸ್ತಾರೆ. ಆಗ ಸಿಪಾಯಿಗಳನ್ನು ಬಂಧಿಸಲಾಗ್ತದೆ. ಮೀರತ್ ಬ್ರಿಟಿಷರ ಪ್ರಬಲ ಸೇನಾ ನೆಲೆಯಾಗಿತ್ತು. ಇಲ್ಲಿಯೂ ಕೂಡ ಇಂಗ್ಲಿಷರು ಭಾರತೀಯ ಸೈನಿಕರಿಗೆ ತುಪಾಕಿಗಳನ್ನು ಬಳಸಲು ಆದೇಶಿಸಿದಾಗ ಆಜ್ಞೆ ನೀಡ್ತಾರೆ. ಭಾರತೀಯ ಸೈನಿಕರು ಅದನ್ನು ನಿರಾಕರಿಸ್ತಾರೆ. ಆಗ ಸಿಪಾಯಿಗಳನ್ನು ಬಂಧಿಸಲಾಗ್ತು, ಅರೆಸ್ಟ್ ಮಾಡಲಾಗ್ತದೆ. ಇದರಿಂದ ಮೀರತ್ನಲ್ಲಿ ದಂಗೆ ಉಂಟಾಯಿತು. ಮೀರತ್ ಈಗಿನ ಉತ್ತರ ಪ್ರದೇಶದಲ್ಲಿ ಬರ್ತದೆ. ಪರಿಣಾಮವಾಗಿ ಸೈನಿಕರು ಸೆರೆಮನೆಗೆ ನುಗ್ಗಿ ಈಗಾಗಲೇ ಬಂಧಿತರಾಗಿದ್ದ ಭಾರತೀಯ ಸಿಪಾಯಿಗಳನ್ನು ಬಿಡುಗಡೆಗೊಳಿಸುತ್ತಾರೆ. ಇದು ಸ್ವಾತಂತ್ರ್ಯ ಸಂಗ್ರಾಮದ ಬೀಜಾಂಕುರಕ್ಕೆ ನಾಂದಿಯಾಯಿತು, ಅಂದ್ರೆ ಪ್ರಾರಂಭಕ್ಕೆ ಮೂಲ ಕಾರಣ ಆಗುತ್ತೆ. ನಂತರ ಸೈನಿಕರ ಗುಂಪು ಮೀರತ್ನಿಂದ ದೆಹಲಿಗೆ ತಲುಪಿತು. ಅವರು ಕೆಂಪುಕೋಟೆಗೆ ಪ್ರವೇಶಿಸಿ ಇಳಿವಯಸ್ಸಿನ ಮೊಘಲ್ ದೊರೆ 2ನೇ ಬಹದ್ದೂರ್ ಶಾ ನನ್ನು ಭಾರತದ ಚಕ್ರವರ್ತಿ ಎಂದು ಘೋಷಿಸಿದರು. ಹಲವಾರು ಭಾಗಗಳಿಂದ ಪ್ರತಿಭಟನಾ ನಿರತ ಸಿಪಾಯಿಗಳು ದೆಹಲಿಗೆ ತಲುಪಿದರು. ಇದರಿಂದಾಗಿ ಪ್ರತಿಭಟನೆಯ ತೀವ್ರ ಸ್ವರೂಪ ತಾಳಿತು. ಕಾಳ್ಗಿಚ್ಚಿನಂತೆ ಪ್ರತಿಭಟನೆಯು ದೆಹಲಿ, ಕಾನ್ಪುರ ಮತ್ತು ಝಾನ್ಸಿಗಳಲ್ಲಿ ಹರಡಿತು. ಕಾನ್ಪುರದಲ್ಲಿ ನಾನಾ ಸಾಹೇಬನು ಸಿಡಿದೆದ್ದನು. ಈತನಿಗೆ ತಾತ್ಯಾ ಟೋಪಿಯು ಸಹಾಯಕನಾಗಿದ್ದನು. ಝಾನ್ಸಿಯಲ್ಲಿ ರಾಣಿ ಲಕ್ಷ್ಮೀಬಾಯಿಯ ನಾಯಕತ್ವದಲ್ಲಿ ದಂಗೆ ಉಂಟಾಯಿತು. ಕಾನ್ಪುರ ಬ್ರಿಟಿಷರ ವಶವಾದ ನಂತರ ತಾತ್ಯಾ ಟೋಪಿಯು ಝಾನ್ಸಿ ರಾಣಿಯ ಸಹಾಯಕ್ಕೆ ಬಂದನು. ಇಲ್ಲಿ ಕಾನ್ಪುರದಲ್ಲಿ, ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ನಾನಾ ಸಾಹೇಬ ಬ್ರಿಟಿಷ್ ವಿರುದ್ಧ ಸಿಡಿದು ಹೇಳ್ತಾನೆ. ಈತನಿಗೆ ತಾತ್ಯಾ ಟೋಪಿಯು ಸಹಾಯಕನಾಗಿದ್ದನು, ಹೆಲ್ಪ್ ಮಾಡ್ತಾನೆ, ಸಹಾಯ ಮಾಡ್ತಾನೆ. ತಾತ್ಯಾ ಟೋಪಿ ಝಾನ್ಸಿ ಸಂಸ್ಥಾನದಲ್ಲಿ ರಾಣಿ ಲಕ್ಷ್ಮೀಬಾಯಿಯ ನಾಯಕತ್ವ ಅಂದ್ರೆ ಲೀಡರ್ಶಿಪ್ನಲ್ಲಿ ದಂಗೆ ಉಂಟಾಗುತ್ತೆ, ಸಿಪಾಯಿ ದಂಗೆ ಉಂಟಾಗುತ್ತೆ. ಕಾನ್ಪುರ ಬ್ರಿಟಿಷರ ವಶವಾದ ನಂತರ ತಾತ್ಯಾ ಟೋಪಿಯು ಝಾನ್ಸಿ ರಾಣಿಯ ಸಹಾಯಕ್ಕೆ ಬಂದನು. ಕಾನ್ಪುರನು ಸಹ ಬ್ರಿಟಿಷರು ವಶ ಮಾಡ್ಕೋತಾರೆ, ಅಕ್ವೈರ್ ಮಾಡ್ಕೋತಾರೆ. ನಂತರ ತಾತ್ಯಾ ಟೋಪಿಯು ಝಾನ್ಸಿ ರಾಣಿಯ ಸಹಾಯಕ್ಕೆ ಬರ್ತಾರೆ. ಹೀಗೆ ಸಿಪಾಯಿ ದಂಗೆಯು ಹರಡಿ ಸ್ಫೋಟಗೊಂಡಿತು. ಪ್ರತಿಭಟನೆಯ ಕಾವು ಲಕ್ನೋವಿನಲ್ಲಿ ಉಂಟಾಯಿತು. ಈಗ ಉತ್ತರ ಪ್ರದೇಶದ ರಾಜಧಾನಿಯೂ ಸಹ ಆಗಿದೆ ಲಕ್ನೋ. ಆದರೆ ಅಂತಿಮವಾಗಿ ಲಕ್ನೋ ಇಂಗ್ಲಿಷರ ವಶವಾಯಿತು.
ಇಲ್ಲಿಂದ ಸಂಗ್ರಾಮವು ಯಮುನಾ ನದಿಯ ದಕ್ಷಿಣಕ್ಕೆ ಹಬ್ಬಿತು. ಇದರಿಂದಾಗಿ ಝಾನ್ಸಿಯಲ್ಲಿನ ಶಿಪಾಯಿಗಳು ಪ್ರಭಾವಿತರಾದರು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದ ಕೆರಳಿದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯು ಇಂಗ್ಲಿಷರ ವಿರುದ್ಧ ಯುದ್ಧ ಸಾರಿದಳು. ಯುದ್ಧ ಮಾಡಿ ಗ್ವಾಲಿಯರನ್ನು ವಶಕ್ಕೆ ಪಡೆದಳು. ಮತ್ತೊಮ್ಮೆ ಬ್ರಿಟಿಷರ ವಿರುದ್ಧ ನಡೆದ ಹೋರಾಟದಲ್ಲಿ ಶೌರ್ಯದಿಂದ ಹೋರಾಡಿ ರಾಣಿಯು ಅಸುನೀಗಿದಳು, ಅಂದ್ರೆ ಸತ್ತೋಗ್ತಾಳೆ ಯುದ್ಧರಂಗದಲ್ಲೇ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಇಂದಿಗೂ ರಾಣಿಯು ಸ್ವಾತಂತ್ರ್ಯ ಸಂಗ್ರಾಮ ಇತಿಹಾಸದಲ್ಲಿ ಹೆಮ್ಮೆಯ ಸ್ಥಾನವನ್ನು ಹೊಂದಿದ್ದಾಳೆ. ನೋಡಿ, ಹೀಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ ಹೋರಾಡಿ ಹಸುವನ್ನ ನೀಗ್ತಾಳೆ. ದಂಗೆ ವಿಫಲವಾಗಲು ಕಾರಣಗಳೇನು? ಏಕೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವಿಫಲವಾಯಿತು? ಅದಕ್ಕೆ ಕಾರಣಗಳೇನು? ಅದನ್ನು ಚರ್ಚೆ ಮಾಡೋಣ. 1857ರಲ್ಲಿ ನಡೆದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಹಲವಾರು ಕಾರಣಗಳಿಂದ ವಿಫಲವಾಯಿತು. ಇದು ಇಡೀ ಭಾರತವನ್ನು ವ್ಯಾಪಿಸಿದ ಹೋರಾಟವಾಗಿರಲಿಲ್ಲ. ಈ ಸಿಪಾಯಿ ದಂಗೆ ಇತ್ತಲ್ಲ, ಇಡೀ ಭಾರತದಾದ್ಯಂತ ಹರಡಿರಲಿಲ್ಲ ಈ ಹೋರಾಟ. ಇದು ಕೆಲವು ಭಾಗಗಳಲ್ಲಿ ಮಾತ್ರ ಭಾರತದಲ್ಲಿ ನಡೆಯಿತು. ಇದು ದೇಶದ ಬಿಡುಗಡೆಗಾಗಿ ನಡೆದದ್ದಕ್ಕಿಂತ ದೇಶಿ ರಾಜರ ಮತ್ತು ಜಮೀನ್ದಾರರ ಸ್ವಾಯತ್ತಾಸಕ್ತಿ ಹಾಗೂ ಹಕ್ಕುಗಳಿಗಾಗಿ ನಡೆಯುತ್ತದೆ. ನೋಡಿ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ಉಳಿಸುವ ಸಲುವಾಗಿ ನಡೆದಂತಹ ಹೋರಾಟ ಆಗಿಲ್ಲ. ಇದು ಕೆಲವು ದೇಶಿ ರಾಜರ ಮತ್ತು ಜಮೀನ್ದಾರರ ಸ್ವಂತ ಹಿತಾಸಕ್ತಿ, ಸ್ವಹಿತಾಸಕ್ತಿ ಹಾಗೂ ಹಕ್ಕುಗಳಿಗಾಗಿ ನಡೆದಂತ ಹೋರಾಟ ಆಗಿತ್ತು. ಇದು ಯೋಜಿತ ಹೋರಾಟವಾಗಿರದೆ, ಇದು ಯಾವುದೇ ಪ್ಲಾನ್ಗಳನ್ನ ಮಾಡಿಕೊಂಡಿರಲಿಲ್ಲ. ಹೋರಾಟವನ್ನ ಯುದ್ಧವನ್ನ ಮಾಡುವುದಕ್ಕೆ, ಬ್ರಿಟಿಷರ ವಿರುದ್ಧ ಯುದ್ಧವನ್ನು ಮಾಡುವುದಕ್ಕಾಗಿ ಇದು ಯೋಜಿತ, ಅಂದ್ರೆ ಯಾವುದೇ ಪೂರ್ವಭಾವಿಯಾಗಿ ಯೋಜನೆಗಳನ್ನ ರೂಪಿಸಿಕೊಳ್ಳದೆ ಅನಿರೀಕ್ಷಿತ ಕಾರಣಗಳಿಂದ ಪ್ರೇರೇಪಿತವಾಗಿತ್ತು. ಇದು ದುರಂತ. ಬ್ರಿಟಿಷ್ ಸೈನಿಕರಲ್ಲಿನ ಒಗ್ಗಟ್ಟು ಮತ್ತು ಭಾರತೀಯ ಸೈನಿಕರಲ್ಲಿದ್ದ ಭಿನ್ನತೆಯ ಹೋರಾಟದ ವಿಫಲತೆಗೆ ಕಾರಣವಾಗಿದೆ. ಆಗ ಬ್ರಿಟಿಷ್ ಸೈನಿಕರು ಮತ್ತು ಭಾರತೀಯ ಸೈನಿಕರಿದ್ರು. ಬ್ರಿಟಿಷ್ ಸೈನಿಕರಲ್ಲಿ ಒಗ್ಗಟ್ಟಿತ್ತು, ಆದರೆ ಭಾರತೀಯ ಸೈನಿಕರಲ್ಲಿ ಭಿನ್ನತೆ, ಒಗ್ಗಟ್ಟಿರಲಿಲ್ಲ, ವ್ಯತ್ಯಾಸಗಳಿದ್ದು ಹೋರಾಟದ ವಿಫಲತೆಗೆ ಕಾರಣ ಆಯಿತು. ಅಲ್ಲದೆ ಸೂಕ್ತ ಮಾರ್ಗದರ್ಶನ, ನೋಡಿ ಇದು ಬಹಳ ಮುಖ್ಯವಾದ ಅಂಶ. ನಮಗೆ ಗೈಡೆನ್ಸ್ ಕೊಡೋರು ಬಹಳ ಚೆನ್ನಾಗಿರ್ಬೇಕು, ಮಾರ್ಗದರ್ಶನ ನೀಡುವವರು ಉತ್ತಮವಾದ ವ್ಯಕ್ತಿಯಾಗಿರ್ಬೇಕು. ಅವ್ರು ಇರಲಿಲ್ಲ. ಮತ್ತು ವ್ಯವಸ್ಥಿತ ಸಂಘಟನೆಯ ಕೊರತೆ ಇತ್ತು, ಸಂಘಟನೆ ಮಾಡುವಂತ ವ್ಯಕ್ತಿಗಳ ಕೊರತೆ ಇತ್ತು. ಹಾಗೆ ಯುದ್ಧ ತಂತ್ರ, ಸೈನಿಕ ಪರಿಣತಿ, ಸೂಕ್ತ ಸೇನಾ ನಾಯಕತ್ವ ಮತ್ತು ಶಿಸ್ತಿನ ಕೊರತೆ ಭಾರತೀಯರಲ್ಲಿ ಇತ್ತು. ನೋಡಿ, ಯುದ್ಧ ತಂತ್ರಗಳು, ವಾರ್ ಟೆಕ್ನಿಕ್ಸ್ ಗೊತ್ತಿರಲಿಲ್ಲ. ಸೈನಿಕ ಪರಿಣತಿ, ಸೈನಿಕರು ಯಾವ ರೀತಿ ಜ್ಞಾನವನ್ನು ಪಡ್ಕೊಂಡು ಬ್ರಿಟಿಷ್ ವಿರುದ್ಧ ಹೋರಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಸೂಕ್ತ ಸೇನಾ ನಾಯಕತ್ವ, ಅಂದ್ರೆ ಆರ್ಮಿಯ ನಾಯಕತ್ವವನ್ನ ವಹಿಸ್ಕೊಳ್ಳುವಂತ ಕಮಾಂಡರ್ಗಳು ಸರಿಯಾಗಿರ್ಲಿಲ್ಲ. ಮತ್ತು ಶಿಸ್ತಿನ ಕೊರತೆ, ಡಿಸಿಪ್ಲಿನ್ ಇರಲಿಲ್ಲ. ನೋಡಿ, ಇಷ್ಟೆಲ್ಲವೂ ಸಹ ಭಾರತೀಯರಲ್ಲಿತ್ತು. ಇದರಿಂದ ದಂಗೆ ವಿಫಲವಾಗಲು ಕಾರಣ ಆಗ್ತಿತ್ತು. ಹೋರಾಟಗಾರರಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ. ನೋಡಿ, ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿರಲ್ಲ ಹೋರಾಟಗಾರ, ಅವರಲ್ಲಿ ನಿಶ್ಚಿತವಾದ ಪರ್ಫೆಕ್ಟ್ ಏಮ್, ಗುರಿ ಇರಲಿಲ್ಲ. ಹಲವಾರು ದೇಶೀಯ ಸಂಸ್ಥಾನಗಳ ರಾಜರು ಬ್ರಿಟಿಷರಿಗೆ ತೋರಿದ ನಿಷ್ಠೆಯಿಂದಾಗಿ ಸಿಪಾಯಿಗಳಿಗೆ ಬೆಂಬಲ ನೀಡಲಿಲ್ಲ. ನೋಡಿ, ಆಗಿನ ಕಾಲದಲ್ಲಿ ಹಲವಾರು ದೇಶೀಯ ಸಂಸ್ಥಾನಗಳ ರಾಜರು ಬ್ರಿಟಿಷರಿಗೆ ನಿಷ್ಠೆಯಿಂದ ಇದ್ರು. ಭಾರತೀಯ ಸಿಪಾಯಿಗಳಿಗೆ ಸಪೋರ್ಟ್, ಬೆಂಬಲವನ್ನ ನೀಡಲಿಲ್ಲ, ಪ್ರೋತ್ಸಾಹವನ್ನು ಕೊಡಲಿಲ್ಲ. ಸಿಪಾಯಿಗಳು ಮಾಡಿದಂತ ಲೂಟಿ, ದರೋಡೆ ಮೊದಲಾದ ಗಂಭೀರವಾದ ತಪ್ಪುಗಳಿಂದಾಗಿ ಜನರ ವಿಶ್ವಾಸ ಕಳೆದುಕೊಂಡ್ರು. ಕೆಲವು ಸಿಪಾಯಿಗಳು ಏನ್ ಮಾಡಿದ್ರು ಅಂದ್ರೆ ಲೂಟಿ ಮಾಡಿದ್ರು, ದರೋಡೆ, ಕಳ್ತನ ಮಾಡಿದ್ರು, ಮುಂತಾದ ಗಂಭೀರವಾದ ತಪ್ಪುಗಳನ್ನು ಮಾಡಿದ್ರು. ಇದರಿಂದ ಜನರ ವಿಶ್ವಾಸವನ್ನ ಈ ಸಿಪಾಯಿಗಳು ಕಳ್ಕೊತಾರೆ. ದಂಗೆ ಪರಿಣಾಮಗಳು ಏನಾಗಾರೆ? ದಂಗೆ ಪರಿಣಾಮಗಳು ಎಫೆಕ್ಟಿವ್ ಏನಾಯ್ತು ಅನ್ನೋದು ನಾವು ತಿಳ್ಕೊಳ್ಳೋಣ. 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳು. ಬ್ರಿಟಿಷರು ಇದನ್ನ ಸಿಪಾಯಿ ದಂಗೆ ಅಂತ ಕರೆದ್ರೆ, ಭಾರತೀಯರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾರೆ. ಇದರ ಪರಿಣಾಮಗಳೇನಾದವು, ಎಫೆಕ್ಟಿವ್ ಏನಾಯ್ತು ಅಂದ್ರೆ ನಾವು ನೋಡೋದಾದ್ರೆ, ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಕೊನೆಗೊಂಡು ಬ್ರಿಟನ್ ಸಾಮ್ರಾಜ್ಞಿಯ ಆಡಳಿತಕ್ಕೆ ಒಳಪಟ್ಟಿತು. ಭಾರತದ ವ್ಯವಹಾರವನ್ನು ಬ್ರಿಟಿಷ್ ಪಾರ್ಲಿಮೆಂಟಿನ ಭಾರತದ ವ್ಯವಹಾರಗಳ ಕಾರ್ಯದರ್ಶಿಗೆ ಒಪ್ಪಿಸಲಾಯಿತು. 1858ರಲ್ಲಿ ಬ್ರಿಟನ್ ರಾಣಿಯು ಘೋಷಣೆ ಹೊರಡಿಸಿದರು. ಈ ಘೋಷಣೆಯನ್ನು ಭಾರತೀಯ ಮಹಾಸನ್ನದು ಅಂದ್ರೆ ಮ್ಯಾಗ್ನಾ ಕಾರ್ಟು ಎಂದು ಕರೆಯಲಾಗಿದೆ. ಅದರಲ್ಲಿ ಈ ಕೆಳಗಿನ ಅಂಶಗಳನ್ನು ಪ್ರಸ್ತಾಪಿಸಲಾಗಿತ್ತು. ಏನ್ ಪರಿಣಾಮಗಳಾದವು ಅಂದ್ರೆ, ಈಸ್ಟ್ ಇಂಡಿಯಾ ಕಂಪನಿ 1600ರಲ್ಲಿ ಭಾರತಕ್ಕೆ ವ್ಯಾಪಾರಕ್ಕಾಗಿ ತಕ್ಕಡಿಯನ್ನು ಹಿಡಿದುಕೊಂಡು ಬಂದಂತ ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿಯನ್ನು ಕಟ್ಕೊಂಡು ಬಂದಿದ್ರು. ಅದರ ಆಡಳಿತ ಕೊನೆಗೊಳ್ಳುತ್ತೆ. ಬ್ರಿಟನ್ ಸಾಮ್ರಾಜ್ಞಿಯ ಆಡಳಿತಕ್ಕೆ ಭಾರತ ನೇರವಾಗಿ ಒಳಪಡುತ್ತೆ. ಭಾರತದ ವ್ಯವಹಾರವನ್ನು ಬ್ರಿಟಿಷ್ ಪಾರ್ಲಿಮೆಂಟಿನ ಭಾರತದ ವ್ಯವಹಾರಗಳ ಕಾರ್ಯದರ್ಶಿ ಅಂದ್ರೆ ಸೆಕ್ರೆಟರಿಗೆ ಒಪ್ಪಿಸಲಾಗ್ತದೆ. 1858ರಲ್ಲಿ
ಬ್ರಿಟನ್ ರಾಣಿಯ ಘೋಷಣೆ ಹೊರಡಿಸಿದಳು. ಅಂದ್ರೆ ಬ್ರಿಟನ್ ರಾಣಿ ವಿಕ್ಟೋರಿಯಾ ರಾಣಿಯ ಘೋಷಣೆ ಅಂತ ಅದು ಇತಿಹಾಸದಲ್ಲಿ ಪ್ರಖ್ಯಾತವಾಗಿದೆ. ಈ ಘೋಷಣೆಯನ್ನು ಭಾರತೀಯ ಮಹಾಸನ್ನದು ಮ್ಯಾಗ್ನಾ ಕಾರ್ಟ್ ಎಂದು ಕರೆಯಲಾಗಿದೆ. ಮ್ಯಾಗ್ನಾ ಕಾರ್ಟ್ ಅಂದ್ರೆ ಏನಪ್ಪಾ ಅಂದ್ರೆ ಇಂಗ್ಲೆಂಡಿನಲ್ಲಿ ಅಂದ್ರೆ ಬ್ರಿಟನ್ನಲ್ಲಿ ಬ್ರಿಟನ್ ರಾಜ ಅಥವಾ ದೊರೆಯು ಜನರಿಗೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಕಾಪಾಡುವುದಾಗಿ ಭರವಸೆ ಕೊಟ್ಟು ಜನರ ಯೋಗಕ್ಷೇಮವನ್ನು ವಿಚಾರಿಸುವುದಾಗಿ ಹೇಳ್ತಾನೆ. ಇದನ್ನೇ ಮ್ಯಾಗ್ನಾ ಕಾರ್ಟ್ ಅಂತ ಬ್ರಿಟನ್ ನಲ್ಲಿ ಕರೆಯುತ್ತಿದ್ರು. ಹಾಗೆ ವಿಕ್ಟೋರಿಯಾ ರಾಣಿಯು ಭಾರತೀಯ ಮಹಾಸನ್ನದನ್ನ ಘೋಷಣೆ ಮಾಡುತ್ತಾರೆ. ಭಾರತೀಯರಿಗೆ ಹಕ್ಕು ಬಾಧ್ಯತೆಗಳನ್ನು ಕೊಡ್ತೀನಿ ಅಂತ ಘೋಷಣೆಯನ್ನ ಹೊರಡಿಸ್ತಾಳೆ. ಅದನ್ನೇ ಭಾರತೀಯ ಮಹಾಸನ್ನದ ಅಂತ ಕರೀತಾರೆ. ಅದರಲ್ಲಿ ಈ ಕೆಳಗಿನ ಅಂಶಗಳನ್ನು ಪ್ರಸ್ತಾಪಿಸಲಾಗಿತ್ತು. ಯಾವ್ಯಾವಪ್ಪ ಅಂದ್ರೆ ಕಂಪನಿಯು ದೇಶಿ ರಾಜರೊಂದಿಗೆ ಮಾಡಿಕೊಂಡಿದ್ದ ಒಪ್ಪಂದಗಳನ್ನು ಅಂಗೀಕರಿಸಲಾಯಿತು. ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿಯು ದೇಶಿ ರಾಜರಿದ್ರಲ್ಲ ಭಾರತದಲ್ಲಿ ಅವರೊಡನೆ ಒಪ್ಪಂದ ಏರ್ಪಟ್ಟಿತ್ತು. ಆ ಒಪ್ಪಂದಗಳನ್ನು ಅಂಗೀಕರಿಸಲಾಗುತ್ತೆ. ಅದೇ ರೀತಿಯ ಮುಂದೆ ಸಾಮ್ರಾಜ್ಯ ವಿಸ್ತರಣೆಯ ಅಪೇಕ್ಷೆಯನ್ನು ಕೈಬಿಡುವುದು. ಬ್ರಿಟಿಷರ ಸಾಮ್ರಾಜ್ಯ ವಿಸ್ತರಣಾ ಧೋರಣೆ ಇತ್ತಲ್ಲ ಅಪೇಕ್ಷೆ ಅದನ್ನು ಕೈಬಿಡುವುದು. ಭಾರತೀಯರಿಗೆ ಸುಭದ್ರ ಸರ್ಕಾರವನ್ನು ನೀಡುವುದು. ಭಾರತೀಯರಿಗೆ ಸುಭದ್ರವಾದ ಸರ್ಕಾರ ಗವರ್ನಮೆಂಟ್ ನ ನೀಡೋದು. ಮುಂದಿನ ಅಂಶ ಕಾನೂನಿನ ಮುಂದೆ ಸಮಾನತೆ. ಕಾನೂನಿನ ಮುಂದೆ ಸಮಾನತೆ ಅಂದ್ರೆ ಬ್ರಿಟಿಷರಿಗೊಂದು ಕಾನೂನು ಭಾರತೀಯರಿಗೊಂದು ಕಾನೂನು ಇತ್ತಲ್ಲ ಅದನ್ನೆಲ್ಲ ತೆಗೆದು ಹಾಕಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಬ್ರಿಟಿಷರು ಮತ್ತು ಭಾರತೀಯರು ಎಲ್ಲರೂ ಸಮಾನರು ಅಂತ ಘೋಷಣೆಯನ್ನು ಹೊರಡಿಸಲಾಗ್ತದೆ. ಕೊನೆಯ ಅಂಶ ಧಾರ್ಮಿಕ ಸಹಿಷ್ಣುತೆಯೊಂದಿಗೆ ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ. ನೋಡಿ ಇದು ವೆರಿ ಇಂಪಾರ್ಟೆಂಟು. ಧಾರ್ಮಿಕ ಸಹಿಷ್ಣುತೆ, ಧಾರ್ಮಿಕವಾಗಿ ಎಲ್ಲಾ ಧರ್ಮಗಳನ್ನ ಒಂದು ಒಗ್ಗೂಡಿಸ್ಬೇಕು, ಉತ್ತಮವಾಗಿ ಕಾಣಬೇಕು ಅಂತ. ಹಿಂದೂ ಆಗ್ಲಿ, ಇಸ್ಲಾಂ ಆಗ್ಲಿ, ಕ್ರೈಸ್ತ ಆಗ್ಲಿ, ಪಾರ್ಸಿ ಆಗ್ಲಿ, ಜೈನ ಆಗ್ಲಿ, ಬೌದ್ಧ ಆಗ್ಲಿ ಇವರೆಲ್ಲರನ್ನೂ ಸಹ ಧಾರ್ಮಿಕ ಸಹಿಷ್ಣುತಾ ಭಾವದೊಂದಿಗೆ ಧಾರ್ಮಿಕ ವಿಷಯಗಳಲ್ಲಿ ಅವರ ಧರ್ಮದ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ, ಅವರ ಧರ್ಮದೊಳಗೆ ಇಂಟರ್ಫಿಯರ್ ಆಗುವಂತಿಲ್ಲ, ಅಂದ್ರೆ ಹಸ್ತಕ್ಷೇಪ ಮಾಡುವಂತಿಲ್ಲ ಅಂತ ಘೋಷಣೆಯನ್ನ ಹೊರಡಿಸಲಾಗ್ತದೆ. ಇವೆಲ್ಲವೂ ಸಹ 1857ರ ದಂಗೆಯ ಪರಿಣಾಮಗಳಿಂದ ಆಗ್ತವೆ. ಈ ಅಂಶಗಳೆಲ್ಲ ಭಾರತೀಯರ ಪ್ರೀತಿ, ಬೆಂಬಲ, ವಿಶ್ವಾಸವಿಲ್ಲದಿದ್ದರೆ ನಾವು ಶಾಂತಿಯಿಂದ ಆಳ್ವಿಕೆ ಮಾಡಲು ಸಾಧ್ಯವಿಲ್ಲವೆಂಬುದನ್ನು ಬ್ರಿಟಿಷರು ಅರಿತರು. ಈ ಘಟನೆ ಭಾರತೀಯರ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ದಿಕ್ಸೂಚಿಯನ್ನು ನೀಡಿತು, ಹೊಸ ದಿಕ್ಕಿನ ಸೂಚಿಯನ್ನು ನೀಡುತ್ತೆ. ಭಾರತೀಯರು ಇನ್ನು ಮುಂದೆ ಹೋರಾಟದ ಪರ್ಯಾಯ ಮಾರ್ಗವನ್ನು ಹುಡುಕಿಕೊಳ್ಳುವ ಅನಿವಾರ್ಯತೆಯನ್ನು ಕಂಡುಕೊಂಡರು. ಎಲ್ಲರಿಗೂ ಸಹ ಧನ್ಯವಾದಗಳು.